ಮಧ್ಯಾಹ್ನದ ಶುಭೋದಯವನ್ನು ತಿಳಿಸ್ತಾ ನಾವಿವತ್ತು 8ನೇ ತರಗತಿಯಲ್ಲಿ ಈಗಾಗಲೇ ಎಲ್ಲ ಪಾಠಗಳನ್ನು ಮುಗಿಸಿರುವುದರಿಂದ ನಿಮಗೆ 8ನೇ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಯಾವ ರೀತಿಯ ಪ್ರಶ್ನೆಗಳು ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರ್ತವೆ ಅಂತ. ವಾರ್ಷಿಕ ಪರೀಕ್ಷೆಗೆ ಈ ವರ್ಷ ಪ್ರತಿ ವರ್ಷ ಏನಾಗ್ತಾ ಇತ್ತು, 2ನೇ ಸೆಮ್ಮಲ್ಲಿ ಏನು ನಾವು ಪಾಠಗಳನ್ನು ಕಲಿತಾ ಇರ್ತಿದ್ದೋ ಅದನ್ನು ಮಾತ್ರ ನಾವೇನು ಮಾಡ್ತಾ ಇದ್ವಿ, ವಾರ್ಷಿಕ ಪರೀಕ್ಷೆಗೆ ಓದ್ತಾ ಇದ್ವಿ. ಈ ವರ್ಷದಿಂದ ನಾವೇನು ಮಾಡ್ತೀವಿ, 8ನೇ ತರಗತಿಗೆ ಮೊದಲನೇ ಸೆಮ್ಮಲ್ಲಿ ಮತ್ತು 2ನೇ ಸೆಮ್ಮಲ್ಲಿ ಇರ್ತಕ್ಕಂತಹ ಪೂರ್ಣ ಪಾಠಗಳನ್ನು ಏನು ಮಾಡ್ತೀವಿ, ವಾರ್ಷಿಕ ಪರೀಕ್ಷೆಗೆ ಏನು ಮಾಡ್ತೀವಿ, ತಗೊಂತಿದ್ದೀವಿ. ಅದ್ರ ಮೇಲೆ ಎಲ್ಲ ಪ್ರಶ್ನೆಗಳಿರ್ತವೆ. ಮಧ್ಯ ಸೆಮ್ಮಲ್ಲಿ ಇರ್ತಕ್ಕಂಥ ಪಾಠದ ಪ್ರಶ್ನೆಗಳು ಮತ್ತೆ 2ನೇ ಸೆಮ್ಮಲ್ಲಿ ಇರ್ತಕ್ಕಂಥ ಪಾಠದ ಪ್ರಶ್ನೆಗಳು ಸಮೇತ ವಾರ್ಷಿಕ ಪರೀಕ್ಷೆಗೆ ಈ ವರ್ಷದಿಂದ ಬರ್ತವೆ. ಹಾಗೆಮೇಲೆ ಒಂದು ಮಾದರಿ ಪ್ರಶ್ನೆಯ ಪತ್ರಿಕೆಯನ್ನ ಬಿಡಿಸೋಣ. ಒಂದು ಪ್ರಶ್ನೆ ಫಸ್ಟ್ ಒಂದು ಅಂಕದ ಪ್ರಶ್ನೆ. 9801 ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಇದರ ವರ್ಗಮೂಲ. ಈಗ 16ರ ವರ್ಗಮೂಲ ಎಷ್ಟು ಅಂತ ನೋಡಿ. 16ರ ವರ್ಗಮೂಲ ಎಷ್ಟು? 4ರ ವರ್ಗ ಎಷ್ಟು? 4 ಎಷ್ಟು? 16ರ ವರ್ಗಮೂಲ 4. ಹೌದಾ? ಈಗ 16 ನೋಡಿ, 36 ನೋಡೋಣ. 36ರ ವರ್ಗ ಎಷ್ಟು? 6. ನೋಡಿ, ಇಲ್ಲಿ ಕೊಟ್ಟಿದ್ದ ನಾವು 9801ರ ವರ್ಗಮೂಲದ ಬಿಡಿಸ್ಥಾನ. ಇವೆರಡರ ವರ್ಗಮೂಲದ ಬಿಡಿಸ್ಥಾನದಲ್ಲಿ 6 ಇತ್ತು ಅಂತಂದ್ರೆ ಯಾವ ಅಂಕಿಗಳು ಗೊತ್ತಾದವೆ? 4 ಮತ್ತು 6. ಹಾಗಿದ್ಮೇಲೆ ಒಂದಿದ್ದಾಗ ಇದ್ರ ಬಿಡಿಸ್ಥಾನದಲ್ಲಿ ಏನು ಬರುತ್ತೆ? ನಾವು ಉದಾಹರಣೆ ಒಂದು ಕೆಲವು ಈಗ ಉದಾಹರಣೆ 120. 121ರ ವರ್ಗಮೂಲ ಎಷ್ಟು? 11. 81ರ ವರ್ಗಮೂಲ ಎಷ್ಟು? 9. ಹಾಗೆಂದ್ರೆ ಬಿಡಿ ಸ್ಥಾನದಲ್ಲಿ ಒಂದಿದ್ರೆ ಅವಳ ವರ್ಗಮೂಲದಲ್ಲಿ ಯಾವ ಅಂಕಿಗಳು ಬರ್ತದೆ? 1 ಮತ್ತು 9. ಅವನು ಆಪ್ಷನ್ ಏನ್ ಕೊಟ್ಟಿದ್ದಾನೆ ನೋಡ್ರಿ, 4 ಅಥವಾ 6 ಅಂತ. ಮೊದಲೇ ಆಪ್ಷನ್ ಏನಿದೆ? 4 ಅಥವಾ 6. ಎರಡನೇ ಆಪ್ಷನ್ ಏನಿದೆ ನೋಡೋಣ, 1 ಅಥವಾ 9. ಮೂರನೇ ಆಪ್ಷನ್ 3 ಅಥವಾ 9. ನಾಲ್ಕನೇ ಆಪ್ಷನ್ ನೋಡೋಣ, 2 ಅಥವಾ 8. ಹಂಗಲ್ಲ ನೋಡಿದ್ವಿ. 6 ಇತ್ತು ಅಂದ್ರೆ ಏನು ಬರ್ತವೆ ಬಿಡಿ ಸ್ಥಾನದಲ್ಲಿ? 4 6 ಆಗಿರ್ತದೆ. 1 171 ವರ್ಗಮೂಲ 11, 81ರ ವರ್ಗಮೂಲ 9. ಇವುಗಳ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬಂದಾವು? 9. ಯಾವ್ದಿದೆ ಬಿಡಿ ಸ್ಥಾನದಲ್ಲಿ? 1 ಇದ್ರೆ ಯಾವ್ದು ಬರುತ್ತೆ? 1 ಅಥವಾ 9. ಈಗ 25 ಅಂತ ಬಂದ್ಬಿಡ್ತಾವ. ವರ್ಗಮೂಲ 25. ಇದರ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ? 5. ಹಾಗೆ ನೆನ್ಪಿಟ್ಟು ಪ್ರತಿರೋಧ ಅರ್ಥ ಆಯ್ತಾ? 64 ಬಂದ್ಬಿಡ್ತು. 8. ಇದರ ಬಿಡಿ ಸ್ಥಾನ 4 ಇತ್ತು ಅಂದ್ರೆ ಅದರ ಬಿಡಿ ಸ್ಥಾನದಲ್ಲಿ ಯಾವ್ದು ಬರುತ್ತೆ? 8. ಅರ್ಥ ಆಗ್ತಾ ಇದೆ? ಹಾಗಿದ್ಮೇಲೆ ಇಲ್ಲಿ ಆನ್ಸರ್ ಯಾವುದು? 1 ಅಥವಾ 9. ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರೋಣ. 21 y
5 ಎಂಬುದು 9ರ ಗುಣಕವಾಗಿದ್ದು y ಒಂದು ಅಂಕಿಯಾಗಿದ್ದರೆ y ನ ಬೆಲೆ ಏನೇನು ಕೊಟ್ಟಿರೋದು ಉತ್ತರಗಳನ್ನ 1 0 2 ಇಲ್ಲಿ ಒಂದು ಅಂಕಿ ಬರಬೇಕಿತ್ತು 0 ಇಂದ 9 ರೊಳಗೆ ಒಂದು ಅಂಕಿ ಬರಬೇಕಿತ್ತು 0 1 2 ಇಲ್ಲಿವರೆಗೆ 9 ರೊಳಗಿನ ಒಂದು ಅಂಕಿಯನ್ನ ನಾವು ಇಲ್ಲಿ ಬರೆದ್ರೆ ವಹಿಸ್ತಾ ಅಂತ ಉದಾಹರಣೆ 2 1 3 5 ವೈಗೆ ಯಾವ ಬರ್ತೀವಿ ನಾವು 3 ಬರೆದಾಗ ಅದು 9ರ ಮಗ್ಗಿನಲ್ಲಿ ಬರಬೇಕು 9ರ ಮಗ್ಗಿನಲ್ಲಿ ಬಂತು ಅಂತಂದ್ರೆ ಛೇದ ಇದೇನಾಗಿರುತ್ತೆ ಶೇಷ ಏನಾಗಿರುತ್ತೆ 0 ಬಂದಿರುತ್ತೆ ಹೌದಾ ಹಾಗಿದ್ಮೇಲೆ 9ರ ಗುಣಕವಾಗಿದೆ ಅಂತಂದ್ರೆ ಇದಕ್ಕೊಂದು ಗುಣಿಸಿದೆ ಕೊಟ್ಟಿರ್ತಕ್ಕಂತಹ ಎಲ್ಲ ಅಂಕಿಗಳ ಮೊತ್ತ ಎಷ್ಟರಿಂದ ಭಾಗ ಆಗಬೇಕು 9ರಿಂದ ಭಾಗ ಇಲ್ಲಿ ಹಾಗಾಗಿ ನೋಡೋಣ 2 1 5 5 ಕೊಂದು ಸೇರಿಸಿದಷ್ಟು 6 6 2 ಸೇರಿಸಿದ್ರೆ 8 ಹೌದಾ 8ಕ್ಕೆ ಯಾವ ಸಂಖ್ಯೆ ಕೂಡಿದ್ರೆ ಅದು 9ರಿಂದ ಭಾಗ ಆಗುತ್ತೆ 1 ಕೂಡಿದ್ರೆ ಎಷ್ಟಾಗುತ್ತೆ 8ಕ್ಕೆ 9 9ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ 0 ನಾವು 0 ಹಾಕಿದ್ರೆ 8 9ರಿಂದ ಭಾಗ ಹೋಗುತ್ತಾ ಇಲ್ಲ ನಾವು 2 ಹಾಕಿದ್ರೆ 8ಕ್ಕೆ 2 ಸೇರಿಸಿದ್ರೆ ಎಷ್ಟು 10 10 9ರಿಂದ ಭಾಗ ಹೋಗುತ್ತಾ ಇಲ್ಲ ನಾವು 3 ಹಾಕೋಣ ಅಂತ ಇಟ್ಕೊಳ್ಳೋಣ 8ಕ್ಕೆ 3 ಸೇರಿಸಿದ್ರೆ ಎಷ್ಟು 11 9ರಿಂದ ಭಾಗ ಹೋಗುತ್ತಾ ಇಲ್ಲ ಒಂದು ಬೇಕಾದ್ರೆ ಟೆಸ್ಟ್ ಮಾಡೋಣ ಯಾವ್ದು ಹಾಕಿದೀವಿ ಈಗ ನಾವು 1 ಹಾಕಿದೀವಿ 2ಕ್ಕೆ 1 ಸೇರಿಸಿದ್ರೆ 3 3ಕ್ಕೆ 1 ಸೇರಿಸಿದ್ರೆ 4 4ಕ್ಕೆ 5 ಸೇರಿಸಿದ್ರೆ 9 ಕೂಡಿದಾಗ ಅಂಕಿಗಳ ಮೊತ್ತ ಈ ಕೂಡಿದಾಗ 18 ಬರ್ಬೋದು ನಾವು ಯಾವ ಒಂದು ಸಂಖ್ಯೆ ಬರ್ಕೊಂಡಿರ್ತೀವಿ ಇವನ್ನೆಲ್ಲ ಕೂಡಿದಾಗ ಎಷ್ಟು ಬಂತು 18 18 9ರಿಂದ ಭಾಗ ಹೋಗುತ್ತಾ 27 ಬಂತು ಕೂಡಿದಾಗ ಅವಾಗ ಅದು 9ರಿಂದ ಭಾಗ ಹೋಗುತ್ತಾ ಭಾಗ ಹೋಗುತ್ತಾ 9 3 27 ಯಾವ್ದಾರ ಒಂದು ಸಂಖ್ಯೆ ಬರ್ಕೊಂಡಿರ್ಬೇಕಿದ್ರೆ ಈಗ ಉದಾಹರಣೆ 5 5 ಕಾರ್ ಸೇರಿಸಿದಷ್ಟು 11 11ಕ್ಕೆ ಒಂದು 7 ಸೇರಿಸೋಣ ಎಷ್ಟಾಯ್ತು 18 18 ಆಯ್ತಾ ಈಗ 5 ಕಾರ್ ಸೇರಿಸಿದ್ರೆ 11 11ಕ್ಕೆ 7 ಸೇರಿಸಿದ್ರೆ ಎಷ್ಟು 15 ಈಗ 9ರಿಂದ ಭಾಗ ಹೋಗುತ್ತೆ ನೋಡೋಣ 9 ಎಷ್ಟೇ 56 ನಿಯರೆಸ್ಟ್ 9 ಬಗ್ಗೆ ಹೇಳಕ್ ಬರುತ್ತೆ ಹೇಳಮ್ಮ 9 ಎಷ್ಟು 9 50 6 4 ಬಂದಷ್ಟು 2 0 7 ಇಳಿಸಿದ್ವಿ ಹೌದಾ ಈಗ 9 ಎಷ್ಟು 3 ಶೇಷ ಏನಾಯ್ತು ಈಗ 0 ಹೌದಾ ಇವುಗಳನ್ನೆಲ್ಲವನ್ನ ನಾವು ಈಗ ಪ್ರತಿಯೊಂದು ಸಂಖ್ಯೆನೂ ಭಾಗಿಸಿ ನೋಡ್ಲಿಕ್ಕಾಗಲ್ಲ ಅದಕ್ಕೊಂದು ರೂಲ್ಸ್ ತಿಳ್ಕೊಂಡಿದ್ದೀವಿ ಏನ್ ನಿಯಮ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಕಿಗಳನ್ನು ಕೂಡಿದಾಗ 5 ಕಾರ್ ಸೇರಿಸಿದ್ರೆ 11 11ಕ್ಕೆ 7 ಸೇರಿಸಿದ್ರೆ ಎಷ್ಟು 18 ಆ 18 9ರ ಮಗ್ಗಿನಲ್ಲಿ ಬರುತ್ತೆ 9 9 ಟೋಟಲ್ ಮಾಡಿದಾಗ 27 ಬಂತು 9 20 ಟೋಟಲ್ ಮಾಡಿದಾಗ 36 ಬಂತು ಕೂಡಿಸ್ತಾರೆ ಅವಾಗ ಎಷ್ಟಾಯ್ತು 9 36 ಅಂದ್ರೆ ಆ ಅಂಕಿಗಳ ಮೊತ್ತ 36 ಆಗಿತ್ತು ಅಂದ್ರೂ ಅದೇನಾಗುತ್ತೆ 9ರ ಮಗ್ಗಿನಲ್ಲಿ ಭಾಗ ಆಗುತ್ತೆ ಅದರಿಂದ ಆ ಸಂಖ್ಯೆ 9ರಿಂದ ಭಾಗ ಈಗ ನನಗೆ 2 1 1 5 ಬರ್ಕೊಂಡಿದ್ದೀವಿ ನೋಡೋಣ ಇದು ಭಾಗ ಹೋಗುತ್ತೋ ಇಲ್ಲ ನಾವೇನ್ ಮಾಡಿದ್ವಿ ರೂಲ್ಸ್ ಪ್ರಕಾರ ಏನಾಗುತ್ತೆ ನಿಯಮದ ಪ್ರಕಾರ 9ರಿಂದ ಭಾಗ ಹೋಗುತ್ತೆ ಯಾಕೆ 2ಕ್ಕೆ 1 ಸೇರಿಸಿದ್ರೆ 3 3ಕ್ಕೆ 1 ಸೇರಿಸಿದ್ರೆ 4 4ಕ್ಕೆ 5 ಸೇರಿಸಿದ್ರೆ 9 9ರಿಂದ ಭಾಗ ಹೋಗುತ್ತೆ ನೋಡೋಣ ಈಗ 9ರಿಂದ 9 ಎಷ್ಟು 2 9 2 3
ಎಷ್ಟು ಉಳಿತು? 3 ಉಳಿತು. ಒಂದನ್ನ ಏನ್ ಮಾಡಿದ್ವಿ? ಇಳಿಸಿದ್ವಿ. 9 3 27. 9 3 27. ಎಷ್ಟು ಉಳಿತು? 4 ಉಳಿತು. 5 ಇಳಿಸ್ತಾ ಇದೀವಿ. 95. ವಿಶೇಷ ಎಷ್ಟು ಬಂತು? 0 ಆಗಿದ್ಮೇಲೆ ಇನ್ನು 2115 ಇದು 9ರ ಏನಾಗಿದೆ? ಗುಣಕವಾಗಿದೆ. ಹಾಗಿದ್ಮೇಲೆ ವೈನ ಬೆಲೆ ಎಷ್ಟು ಅಂತ ಈಗ ನೆಕ್ಸ್ಟ್ 3 ನೋಡೋಣ. 3 ರ ಘಾತ -2 ರ ಬೆಲೆ ಅಂತ ಕೇಳಿ. 3 ರ ಘಾತ -2 ರ ಬೆಲೆ. ಸೂತ್ರಗಳನ್ನು ನೋಡೋಣ. ಏನೇನು ಕೊಟ್ಟಿದ್ದಾನೆ? 9 6 1/9 ನೋಡಿ. 2 ರ ಘಾತ 3 ಅಂತಿದೆ. ಈ 2 ರ ಘಾತ 3 ಬರ್ತಿದೀವಿ ಅಂತಂದ್ರೆ ಈ 2 ಏನು? ಆಧಾರ ಸಂಖ್ಯೆ. 3 ಏನು? ಘಾತ ಸಂಖ್ಯೆ. ಇದು ಏನನ್ನ ತಿಳಿಸ್ತದೆ ಅಂತಂದ್ರೆ 2ನ್ನ 3 ಸಾರಿ ಗುಣಿಸಿ 2 × 2 × 2 ಈ ರೀತಿ ಗುಣಿಸ್ತೀವಿ. ನೀವು ಇಷ್ಟುದ್ದ ಬರೆಯೋದನ್ನ ಸಿಂಪಲ್ 2 ರ ಘಾತ 3 ಅಂತ ಬರೀಬಹುದು. ಈಗ 2 ರ ಘಾತ 10 ಅಂದ್ರೆ 2 ಎಷ್ಟು ಸರಿ ಬರೀಬೇಕಾಗಿತ್ತು? ನಾವು 10 ಸಲ ಬರೀಬೇಕಾಗಿತ್ತು. ಅದಕ್ಕೆ ಒಂದು ಸಿಂಪಲ್ 2 ರ ಘಾತ 10 2 ಎಷ್ಟು ಸರಿ ಗುಣಿಸಿ 10 ಸರಿ ಗುಣಿಸಿ. ಹಾಗಿದ್ಮೇಲೆ 2 2 4 4 2 ರ ಘಾತ 3 ರ ಬೆಲೆ ಎಷ್ಟು ಅಂದ್ರೆ 7. ಈಗ ಈ ಬರೋಣ 3 ರ ಘಾತ -2 ಅಂತಿದೆ. ನಾವಿದು ಯಾವುದರಲ್ಲಿದೆ? ಋಣಘಾತಾಂಕ ರೂಪದಲ್ಲಿದೆ. ಈ ಋಣಘಾತಾಂಕ ರೂಪದಲ್ಲಿರುವುದನ್ನ ನಾವು ಧನಘಾತಾಂಕ ರೂಪಕ್ಕೆ ಬರೀಬೇಕು. 3 ರ ಘಾತ -2 ಇದೆ. ಹಾಗಿದ್ಮೇಲೆ ಇದರದ್ದು ಧನಘಾತಾಂಕ ರೂಪ ಏನು? 3 ರ ಘಾತ -2 ನಾನು 3 ರ ಘಾತ 2 ಅಂತ ಬರೀಬೇಕು. 3 ರ ಘಾತ -2 ಇದನ್ನು ನಾನು 3 ರ ಘಾತ 2 ಅಂತ ಬರೀಬೇಕು. ಹೇಗೆ ಬರೆಯುವುದು? ಅಂಶದಾಗ 1 ಬರೀಬೇಕ್ರಿ. 1/3 ರ ಘಾತ 2 ಅಂತಂದ್ರೆ ಇದು ಯಾವುದಕ್ಕೆ ಬರುತ್ತೆ? ಈಗ ಧನಘಾತಾಂಕ ರೂಪಕ್ಕೆ ಬರುತ್ತೆ. ನೋಡ್ರಿ, ನಾನು ಇನ್ನೊಂದು ಬರೀತೀನಿ. ಈಗ 3 ರ ಘಾತ 5 ಅಂತಿದೆ. ಇದು ಋಣಘಾತಾಂಕ ರೂಪಕ್ಕೆ ಬರೀಬೇಕು. 3 -5 3 ರ ಘಾತ -5 ಅಂತ ಬರೋದು ತಪ್ಪಾಗ್ಬಿಡ್ತು. ಇದು ಧನಘಾತಾಂಕ ರೂಪದಲ್ಲಿದೆ. ಇದು ಋಣಘಾತಾಂಕ ರೂಪಕ್ಕೆ ಬರೀಬೇಕು ನಾವೀಗ. ಇದನ್ನ 1/3 -5 ಛೇದದಲ್ಲಿ ಬರೀಬೇಕು. ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಏನು? 1/3 ರ ಘಾತ -5 ಅಂತಕ್ಕಂಥದ್ದು ಯಾವ ರೂಪದಲ್ಲಿದೆ? ಈಗ ಋಣಘಾತಾಂಕ ರೂಪದಲ್ಲಿ. ಅದೇ ರೀತಿ ಈಗ ನಾವು ಬರೆದ್ವಿ 3 ರ ಘಾತ -2 ನ್ನ 1/3 ರ ಘಾತ 2 ಯಾವ ರೂಪಕ್ಕೆ ಬಂದಿದ್ದೀವಿ? ಧನಘಾತಾಂಕ ರೂಪಕ್ಕೆ ಬಂದಿದ್ದೀವಿ. ಹಾಗಿದ್ಮೇಲೆ 3 ಎಷ್ಟು ಸರಿ ಗುಣಿಸ್ಬೇಕು? 2 1/2 ಎಷ್ಟಾಯ್ತು? 1. ಹಾಗಿದ್ಮೇಲೆ ಎಲ್ಲಿದೆ ಆನ್ಸರ್? ಸಿ ನಲ್ಲಿದೆ ಆನ್ಸರ್. ಈಗ ಮುಂದುವರೆದು 4ನೇ ಪ್ರಶ್ನೆ ಮಾಡೋಣ. x minus y x minus 2 is equals to a. ಈ ಸಮೀಕರಣದಲ್ಲಿ x ನ ಬೆಲೆ ಉತ್ತರ ಕೊಟ್ಟಿದ್ದಾನು. a 4 b 10 c 9 d 5.
ಈಗ ನೋಡಿ ಈಸ್ ಈಕ್ವಲ್ ಟು ಇಂದ ಆ ಕಡೆ ಒಂದು ಭಾಗ ಇದೆ, ಈಸ್ ಈಕ್ವಲ್ ಟು ಇಂದ ಈ ಕಡೆ ಒಂದು ಭಾಗ ಬಲಭಾಗ, ಒಂದು ಭಾಗ ಎಡಭಾಗ. ಅದು ಬರೆಯೋಣ. ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಎ. ನನಗೆ ಈ ಕಡೆ ಇರುವುದು ಗೊತ್ತಿಲ್ಲದೆ ಇರುವ, ಈ ಕಡೆ ಇರುವುದು ಗೊತ್ತಿರುವ ಭಾಗ. ಹೌದಾ? ಗೊತ್ತಿದೆ. ಈ ಕಡೆ ಏನಾಯ್ತು? 7 ಬಂದ್ಬಿಟ್ಟು ನನಗೆ 7 ಅನ್ನೋದು ಗೊತ್ತಿಲ್ಲ. ಇದು ಗೊತ್ತಿರೋದು ಯಾವುದು? ಎಕ್ಸ್. ಅದ್ರ ಜೊತೆ ಗೊತ್ತಿರುವುದು ಒಂದಿದೆ, ಏನು? ಮೈನಸ್ 2 ಅಂತಕ್ಕಂಥ ಗೊತ್ತಿರುವುದು. ನಾನು ಎಕ್ಸ್ ಜೊತೆಗೆ ಏನನ್ನ ಮಾಡಿದ್ರೆ 7 ಬರುತ್ತೆ ಅನ್ನೋದು ಬರಬೇಕು. ಅವನು ಹೇಳ್ತಾನೆ ಕಳೀರಿ ಅಂತ. ಏನ್ ಮಾಡೋದಾನೆ? ಕಳೀರಿ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಿದ್ಮೇಲೆ ಯಾವ ಸಂಖ್ಯೆಯಲ್ಲಿ 2 ಕಳೆದ್ರೆ 7 ಬರುತ್ತೆ? 9ರಲ್ಲಿ 9 ಮೈನಸ್ 2 ಈಸ್ ಈಕ್ವಲ್ಸ್ ಟು 7. ಹಾಗಿದ್ಮೇಲೆ 7 ಈಸ್ ಈಕ್ವಲ್ಸ್ ಟು 7. ಇದು ಒಂದು ವಿಧಾನ. ಯಾವ ಸಂಖ್ಯೆಯಲ್ಲಿ 2 ಕಳೆದ್ರೆ 7 ಬರುತ್ತೆ. ಅಕಸ್ಮಾತ್ ನಾವು ಹೀಗೆ ಕೊಟ್ಬಿಡ್ಬೋದು, ಇಲ್ಲಿ 2 ಕೊಡಬಹುದು, 3 ಕೊಟ್ಬಿಡ್ಬೋದು. ಈಗ ನೋಡ್ರಿ ಚೇಂಜ್ ಆಗ್ತಾ ಹೋಗ್ತದೆ ಉತ್ತರ. ಈಗೇನಾಯ್ತು? 9. ಮುಂಚೆ ಏನಿತ್ತು? 9. ಯಾಕೆ? 2 ಇತ್ತು. ಯಾವ ಸಂಖ್ಯೆಯಲ್ಲಿ 2 ಕಳೆದ್ರೆ 7 ಬರುತ್ತೆ? 9ರಲ್ಲಿ 2 ಕಳೆದ್ರೆ 7. ಅವಾಗ ಎಕ್ಸ್ ನ ಬೆಲೆ ಏನಾಗಿತ್ತು? 9. 2 3 ಹಾಕಿದ್ವಿ ಅಂತ ತಕ್ಷಣ ಏನಾಯ್ತು? ಚೇಂಜ್ ಆಯ್ತು. ಎಕ್ಸ್ ಬೆಲೆ ಏನಾಯ್ತು? 10. ಸರ್ ನನಗೆ ಇದು ಬೇಡ, ನಾನು ಈ ರೀತಿ ಮಾಡುವುದಿಲ್ಲ. ಏನು ಕೊಟ್ಟಿದ್ದ ಅವನು? 2 ಕೊಟ್ಟಿದ್ದ. ಈ ಮೈನಸ್ 2 ಇದೆ ಅಲ್ವಾ? ಈಗ ನಾವು ಎರಡೂ ಕಡೆಗೂ ಈ ಪ್ಲಸ್ 2 ಕೂಡಿಬಿಡೋಣ. ಈ ಮೈನಸ್ 2 ಇರೋದ್ರಿಂದ ಎರಡೂ ಕಡೆಗೂ ಪ್ಲಸ್ 2 ಕೂಡಿಬಿಡೋಣ. ಈಕ್ವಲ್ ಆಯ್ತಲ್ಲ. ಈ ಕಡೆಗೂ 2 ಕೊಟ್ವಿ, ಆ ಕಡೆಗೂ 2 ಕೊಟ್ಟಿದ್ವಿ. ಒಂದು ತಕಡಿ ಇಟ್ಟಿದ್ವಿ, ಈ ಕಡೆ ಮೈನಸ್ 2 ಅಂತಂದು ಹಾಕಿದ್ವಿ, ಆ ಕಡೆ 7. ನಾನೇನು ಮಾಡಿದೆ? ಪ್ಲಸ್ 2 ತಂದು ಈ ಕಡೆಗೂ ಹಾಕ್ದ, ಪ್ಲಸ್ 2 ತಂದು ಆ ಕಡೆಗೂ ಹಾಕ್ದ. ಏನಾಯ್ತು? ಈಕ್ವಲ್ ಆಯ್ತು. 2 kg ಕಲ್ಲು ಈ ಕಡೆಗೆ ಇಟ್ಟಿದ್ವಿ, ಆ ಕಡೆಗೆ ಇಟ್ಟಿದ್ವಿ ಅಂದ್ರೆ ಏನು ತೊಂದರೆ ಆಗಿಲ್ಲ ನಮಗೆ, ಸೇರಿಸ್ದಂಗೆ ಆಯ್ತು. ಈಗ ಈ ಮೈನಸ್ 2 ಪ್ಲಸ್ 2 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಈ ಕಡೆ ಉಳಿದಿದ್ದೇನೋ ಈ ಕಡೆ 7 2 ಸೇರಿಸಿದಷ್ಟು 9. ಇದು 2ನೇ. ಸರ್ ನನಗೆ ಬೇಡ, ಇನ್ನೂ ಒಂದು ವಿಧಾನ ಮಾಡುವ. ಮೈನಸ್ 2 ನಮ್ದು ಈ ಕಡೆ ಇದೆ. ಯಾವ್ದ್ರ ಜೊತೆಗೆ? ಗೊತ್ತಿಲ್ಲದ್ದು. ಯಾವ್ದು ಗೊತ್ತಿಲ್ಲದ್ದು? ಯಾವ್ದು ಗೊತ್ತಿರುವುದು? 7 ಗೊತ್ತಿದೆ, 2 ಗೊತ್ತಿದೆ. ನಾವೇನ್ ಮಾಡೋಣ? ಯಾವ ಗೊತ್ತಿದಾವೋ ಅವನ್ನೆಲ್ಲ ಒಂದ್ ಕಡೆ ಕಳಿಸ್ತಾರೆ. ನಮ್ಗೆ ಗೊತ್ತಿಲ್ಲದ್ರ ಜೊತೆಗೆ ಇರೋದು ಬೇಡಪ್ಪ. ಅದು ಯಾವುದು? ಎಕ್ಸ್ ಗೊತ್ತಿಲ್ಲ. ಯಾವ ಗೊತ್ತಿರೋವು? 7 ಗೊತ್ತಿಲ್ಲ. ನೀನ್ ನನ್ನ ಜೊತೆಗೆ ಯಾಕಿದೀಯಾ? ಹೋಗ ಆಚೆ. ಯಾವ್ದಂದ್ರು? ಎಕ್ಸ್. ನಾನು ಯಾರು ಅಂತ ಗೊತ್ತಿಲ್ಲ ನನಗೆ. ನಾನು ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತಂದ್ರೆ ನೀನೇನ್ ಮಾಡ್ಬೇಕು? ನನ್ನ ಜೊತೆಗೆ ಇರ್ಬೇಡ, ಆ ಕಡೆ ಹೋಗು. ಇದ್ರ ಜೊತೆಗಿದ್ದಾಗ ಅದೇನಾಗಿತ್ತು? ಮೈನಸ್ ಆಯ್ತು. ಅವನು ಕರ್ಕಬೇಕಲ್ಲ. ಯಾರು? ಕರ್ಕಬೇಕಾದ್ರೆ ಅವನೇನ್ ಮಾಡ್ದ? ನೀನು ಅವ್ರ ಜೊತೆಗಿದ್ದಾಗ ಮೈನಸ್ ಆಗಿದ್ದೆ, ಹಾಗೆ ನನ್ನ ಜೊತೆಗೆ ಬಂದಾಗ ಏನಾಗು? ಪ್ಲಸ್ ಆಗು ಅಂದ. ಹಂಗೆ ಈ ಕಡೆ ಇದ್ದಿದ್ದು ಆ ಕಡೆಗೆ ಹೋದ್ರೆ ಏನಾಯ್ತು? ಪ್ಲಸ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 7 ಪ್ಲಸ್ 2. ಎಕ್ಸ್ ಇಸ್ ಈಕ್ವಲ್ ಟು 9. ಅರ್ಥ ಆಗಿದೆಯಾ? ಈಗ ಎಕ್ಸ್ ಮೈನಸ್ 2 ಈ ರೀತಿ ಕೊಟ್ಟರೆ ಮಾಡೋದು ಗೊತ್ತಾಗುತ್ತೆ. ಸಮೀಕರಣಗಳನ್ನು ಕೊಟ್ಟಾಗ ನಾವು ಅದರ ಬೆಲೆ ಎಷ್ಟು ಅಂತಂದು ಕಂಡಿದ್ವಿ. ಈಗ ಮುಂದಿಟ್ಕೋಣ. 5 ಪ್ರಶ್ನೆ. 5 ಬಾಹುಗಳಿರುವ ನಿಯಮಿತ ಬಹುಭುಜದಲ್ಲಿ ಪ್ರತಿ ಹೊರಕೋನದ ಅರ್ಥ ಏನು? ನೋಡಿ 5 ಬಾಹುಗಳಿದಾವ. ಒಂದು 5 ನಿಯಮಿತ ಬಹುಭುಜ ಅಂತಂದ್ರೆ ಎಲ್ಲಾ ಬಾಹುಗಳು ಏನಾಗಿರ್ತವೆ? ಸಮಾನ. ಈಗ ಬರ್ತೀವಿ ಒಂದು
5 ಬಾಹುಗಳ ಒಂದು ಆಕೃತಿಯನ್ನು ಬರ್ತೀವಿ. ಪ್ರತಿ ಹೊರಕೋನ ಹೀಗೆ ನಾವು ವೃದ್ಧಿಸ್ತಾ ಹೋದ್ರೆ ಈ ಕೋನದ ಅಳತೆ, ಈ ಕೋನದ ಅಳತೆ, ಈ ಕೋನದ ಅಳತೆ, ಈ ಕೋನದ ಅಳತೆ, ಒಟ್ಟು ಎಷ್ಟು ಕೋನಗಳಾದವು ಇಲ್ಲಿ? 5 ಕೋನಗಳಿದಾವೆ. ಹೌದಾ? 1 2 3 4 5. 5 ಅಲ್ಲ, 50 ಕೋನಗಳಿರಲಿ. ಈ ಎಲ್ಲ ಹೊರಕೋನಗಳ ಅಳತೆ 5 ಅಲ್ಲ, 50 ಕೋನ ಇಲ್ಲ. ಇದೇ ಬರ್ತೀವಿ ನಾವು. ಹೌದಾ? ಈಗ 8 ಬಾಹುಗಳಿದ್ವಪ್ಪ, ಎಷ್ಟು ಹೊರಕೋನಗಳು ಹೋಗ್ತವೆ? 8 ಬಾಹುಗಳಿದ್ರೆ ಅಷ್ಟಬಹುಭುಜಾಕೃತಿಯಲ್ಲಿ ಎಷ್ಟು ಹೊರಕೋನಗಳಿರ್ತವೆ? 8 ಹೊರಕೋನಗಳಿರ್ತವೆ. 10 ಇದ್ರೆ 10, 20 ಇದ್ರೆ 30 ಇದ್ರೆ 30 ಹೊರಕೋನಗಳಿರ್ತವೆ. ಹಾಗಿದ್ಮೇಲೆ ಈ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? 72. ನೋಡಿ, ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತ ಇಲ್ಲಿರ್ತಕ್ಕಂಥದ್ದು. ಈ ಕೋನ, ಈ ಕೋನ, ಈ ಕೋನ, ಈ ಕೋನ, ಈ ಕೋನದ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? ಈಗ ಬರೋಣ, ಒಂದು ಚೌಕಕ್ಕೆ ಬರ್ತೀನಿ ನಾನು. ಇದು ಚೌಕ ಅಲ್ವಾ? ಚೌಕದಲ್ಲಿ ಎಲ್ಲಾ ಕೋನಗಳ ಅಳತೆ ಎಷ್ಟು ಡಿಗ್ರಿ ಇರ್ತದೆ? 90. 90 ಡಿಗ್ರಿ ಇರ್ತದೆ. ಇಲ್ಲಿ 90 ಡಿಗ್ರಿ ಇದೆ ಅಂತಂದಾಗ ಹೊರ ವೃತ್ತಿಸಿದ್ವಿ, ಇಲ್ಲಿ ಎಷ್ಟು ಡಿಗ್ರಿ ಇರ್ಬೇಕು? 90. ನಾನು ಇದು ಹೊರ ವೃತ್ತಿಸ್ತೀನಿ, ಇದು ಎಷ್ಟಿದೆ? 90. ಇದು ಎಷ್ಟು ಇರ್ತದೆ? 90. ನಾನು ಇದನ್ನು ವೃತ್ತಿಸಿದೆ, ಇದು ಎಷ್ಟು ಇರ್ಬೇಕು? 90. ನಾನು ಇದನ್ನು ವೃತ್ತಿಸಿದೆ, ಇದು ಎಷ್ಟು ಇರ್ಬೇಕು? 90. 90 90 90 90 ಕೂಡಿದ್ರೆ ಎಷ್ಟಾಯ್ತು? 180. 90 90 ಸೇರಿಸಿದ್ರೆ 180. ಇದು 90 ಸೇರಿಸಿದ್ರೆ 170. ಇದು 90 ಸೇರಿಸಿದ್ರೆ 160. ಹಾಗಿದ್ಮೇಲೆ ಒಂದು ಬಹುಭುಜಾಕೃತಿಯ ಎಲ್ಲ ಹೊರ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿನ ಎಷ್ಟು ಕೋನಗಳಿದಾವಪ್ಪ? 5 ಕೋನಗಳಿದಾವೆ. ಬಾಕ್ಸ್ ಇದನ್ನು ಅನಿಸಿಕೊಡು. ಪ್ರತಿ ಕೋನದ ಅಳತೆ ಎಷ್ಟು? 6 ಕೋನ ಇದ್ರೆ 6 360 ಡಿಗ್ರಿ ಅಂತ. ಎಷ್ಟು ಟೋಟಲಿ ಎಲ್ಲವೂ ಅಳತೆ ಎಷ್ಟು? 360 ಡಿಗ್ರಿ. 5 ಕೋನಗಳಿದ್ರು 360 ಡಿಗ್ರಿನೇ. 10 ಕೋನಗಳಿದ್ರು 360 ಡಿಗ್ರಿನೇ. 20 ಕೋನಗಳಿದ್ರು ಪ್ರತಿ ಹೊರ ಕೋನದ ಅಳತೆ ಎಷ್ಟು ಡಿಗ್ರಿ ಅಂದ್ರೆ, ಎಲ್ಲ ಹೊರ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಅಂದ್ರೆ 300. ಇದನ್ನ ಕೂಡಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ ಆಗುತ್ತೆ. ಈಗ ನಾವು ಕೊಟ್ಟರು ನನಗೆ ಎಷ್ಟು? 5 ಕೋನಗಳನ್ನು ಮಾತ್ರ ಕೊಟ್ಟಿದ್ದೆ. 360 5ರಿಂದ ಭಾಗಿಸೋಣ. 5ರಿಂದ ಭಾಗಿಸಿದ್ರೆ 5 7 35. 5 1 5 2 10. ಎಷ್ಟು ಡಿಗ್ರಿ? 70. ನೋಡೋಣ ಆನ್ಸರ್ ಯಾವ್ಯಾವ ಕೊಟ್ಟಿದ್ದಾನೆ ಅಂತ ಆನ್ಸರ್ ಹಿಂಗೆ ನೋಡೋಣ. ಮೊದಲದ್ದು 60 ಡಿಗ್ರಿ, ಎರಡನೇದು 90 ಡಿಗ್ರಿ, ಮೂರನೇದು 72 ಡಿಗ್ರಿ, ನಾಲ್ಕನೇದು ಇದರಲ್ಲಿ ಯಾವ ಆನ್ಸರ್ ಆಗಿದ್ಮೇಲೆ ಏನ್ ಮಾಡಬೇಕು? ಕೊಟ್ಟಿರುವ ಕೋನಗಳಿಂದ ಒಟ್ಟು ಹೊರ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಅಂತ ನಮಗೆ ಗೊತ್ತಿರುತ್ತೆ. ಎಷ್ಟು ಡಿಗ್ರಿ? 360 ಡಿಗ್ರಿ. ಅವನು ಏನಾದ್ರು 8 ಬಾಹುಗಳಿದಾವೆ ಅಂದ್ರೆ ಎಷ್ಟು ಹೊರ ಕೋನಗಳಿರ್ತಾವ? ಅವಾಗ 8 ಹೊರ ಕೋನ. 8ರಿಂದ 360 ಭಾಗಿಸಬೇಕು. ಅಕಸ್ಮಾತ್ ಆಗಿ 10 ಬಾಹುಗಳ ಆಕೃತಿ ಅಂತಂದ್ರೆ ಎಷ್ಟು ಹೊರ ಕೋನಗಳಿರ್ತವೆ? 10 ಹೊರ ಕೋನಗಳಿರ್ತವೆ. ಅವಾಗ 10ರಿಂದ ಏನ್ ಮಾಡ್ಬೇಕು ನಾವು? 360 ಭಾಗಿಸ್ಬೇಕಾಗುತ್ತೆ. ಈಗ ಉತ್ತರ ಸಿಕ್ಕಿದೆ. ಯಾವುದು? 72 ಡಿಗ್ರಿ. ಈಗ ಮುಂದಕ್ಕೆ ಹೋಣಂತ ಮೂಲ ಬಿಂದುವಿನ ನಿರ್ದೇಶಾಂಕಗಳು. 6ನೇ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಮೂಲ ಬಿಂದುವಿನ ನೋಡಿ ಆನ್ಸರ್ ಏನೇನು ಕೊಟ್ಟಿದ್ದಾನೆ ಅಂತ ನೋಡೋಣ. ಫಸ್ಟ್ ಒನ್ 1,1, ಸೆಕೆಂಡ್ ಒನ್ 0,0, 0,1, 1,0. ಈ ಕಡೆ ನೋಡಿ ಕೊಟ್ಟಿರ್ತಕ್ಕ
ಇರ್ತಕ್ಕಂಥದ್ದನ್ನ ಏನ್ ಹೇಳಿದ ಅವನು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು. ನಾವು ಒಂದು ಎಕ್ಸ್ ಅಕ್ಷವನ್ನು ತೋಣ, ಒಂದು ವೈ ಅಕ್ಷವನ್ನು ತೋಣ. ಇದು ಎಕ್ಸ್, ಇದು ವೈ, ಇದು ವೈ ಡ್ಯಾಶ್, ಇದು ಎಕ್ಸ್ ಡ್ಯಾಶ್. ಈ ಎರಡೂ ಒಂದನ್ನೊಂದನ್ನ ಛೇದಿಸ್ತಾವಲ್ಲ, ಈ ಎಕ್ಸ್ ಅಕ್ಷವನ್ನ ಇದನ್ನ ಅಡ್ಡ ರೇಖೆ ಅಂತ ಕರಿತೀವಿ, ಈ ವಾಯ್ ಅಕ್ಷವನ್ನ ಲಂಬ ರೇಖೆ ಅಂತ ಕರಿತೀವಿ. ಇವೆರಡು ಒಂದನ್ನೊಂದನ್ನು ಛೇದಿಸ್ತಾವಲ್ಲ, ಇದನ್ನ ನಾವು ಮೂಲ ಬಿಂದು ಅಂತ ಕರಿತೀವಿ. ಎಕ್ಸ್ ಮೇಲೂ ಅಲ್ಲಿ ಏನಿರುತ್ತೆ 0 ಇರುತ್ತೆ, ವೈ ಮೇಲೂ ಏನಿರುತ್ತೆ 0 ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ 0, 0. ಇದನ್ನ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಮಾಡ್ತೀವಿ. ಆನ್ಸರ್ ಯಾವುದು? ಆಪ್ಷನ್ಸ್ ಬಿ. ಈಗ ಮುಂದುವರೆದು ನಾವು 2 ಅಂಕದ ಪ್ರಶ್ನೆಗಳನ್ನು diskussante. ನೋಡಿ, 5x + 9 is equals to 5 + 3x. ಬಿಡಿಸಿ ಅಂತ ಇದೆ. ಇದಕ್ಕೆ ಕೆಳಗಡೆ ಉತ್ತರ ಕೊಟ್ಟಿರುವುದಿಲ್ಲ, ನಾವೇ ಬಿಡಿಸಬೇಕಾಗುತ್ತೆ. ಈ ಕಡೆ ನೋಡಿ, ಈ ಕಡೆ 2 ಪದಗಳಿದಾವೆ. ಒಂದು ಇದೆಂತ ಪದ ಇದು? 5x ಅನ್ನೋದೇನಿದೆ? ಗೊತ್ತಿಲ್ಲದ್ದು. 9 ಗೊತ್ತಿರುವುದು. 5 ಗೊತ್ತಿರುವುದು. 3x ಗೊತ್ತಿಲ್ಲ. ಆದ್ಮೇಲೆ ಇಲ್ಲಿ ನಾವೇನ್ ಮಾಡೋಣ? ಗೊತ್ತಿರೋ ಒಂದ್ ಕಡೆಗೆ, ಗೊತ್ತಿಲ್ಲ ಒಂದ್ ಕಡೆಗೆ ಮಾಡೋಣ, ಸಪ್ರೇಟ್ ಮಾಡೋಣ. ಆದ್ಮೇಲೆ ಈ 3x ಅನ್ನ ಇದೇನ್ ಮಾಡ್ತು? ಈ ಕಡೆ ಕಳಿಸ್ತು. ಚಿಹ್ನೆ ಏನಿದೆ? +3x. ಈ ಕಡೆ ಬಂದಾಗ ಏನಾಗುತ್ತೆ? -3x. 5x -3x is equal to, ಇಲ್ಲೇನಿದೆ? 5 ಹಾಗೆ ಬರೆಯುತ್ತೆ. ಇದು ಗೊತ್ತಿರುವುದು. ಇದೇನಾಗಬೇಕು? ಆ ಕಡೆಗೆ ಹೋಗ್ಬೇಕು. +9 ಆ ಕಡೆಗೆ ಹೋದ್ರೆ -9. ಈಗ 5x ಇದೆ, 5 ಬಾಳೆಹಣ್ಣು ಇದಾವೆ. ಎಷ್ಟು ಬಾಳೆಹಣ್ಣು ಇದಾವೆ? 5 ಬಾಳೆಹಣ್ಣು ಇದಾವೆ. ಅದ್ರಲ್ಲಿ 3 ಬಾಳೆಹಣ್ಣನ್ನು ಯಾರಿಗೋ ಕೊಟ್ಟಿದ್ದೀವಿ. ಎಷ್ಟು ಉಳಿತು? 2 ಬಾಳೆಹಣ್ಣು ಉಳಿತು. ಅದೇ ಏನಂತೀವಿ? ಬರೀ 2 ಅಂತ ಬರೀ 2x. ಈಗ ಇಲ್ಲಿ ಒಂದು 5 ಚಿಹ್ನೆ ಪ್ಲಸ್ ಇದೆ, 9 ಚಿಹ್ನೆ ಮೈನಸ್. ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀವಿ? ಕಳಿತೀವಿ. 9 ಅದರಲ್ಲಿ 5 ಹೋದ್ರೆ 4. ದೊಡ್ಡ ಸಂಖ್ಯೆ ಚಿಹ್ನೆ ನೋಡಿ, -4. 2x ಗೆ -4. ನಾನು 2 ರೂಪಾಯಿ ತಗೊಂಡೋಗಿದ್ದೆ ಅಲ್ಲ, 2 ಪೆನ್ನುಗಳು ತಗೊಂಡೋಗಿ, 2 ಪೆನ್ನುಗಳನ್ನ ಅಂಗಡಿಯಲ್ಲಿ ತಗೊಂಡೋಗಿದ್ದೆ, 4 ರೂಪಾಯಿ ಕೊಟ್ಟಿದ್ದೆ. 2 ಪೆನ್ ತಂದಿದ್ವಿ. ಎಷ್ಟು ಪೆನ್ ತಂದಿದ್ದೀವಿ? 2 ಪೆನ್ನುಗಳನ್ನು ತಂದಿದ್ವಿ. ಎಷ್ಟು ರೂಪಾಯಿ ಕೊಟ್ವಿ? 4 ರೂಪಾಯಿ. ಒಂದೇ ಪೆನ್ ತಂದ್ರೆ ಎಷ್ಟು ರೂಪಾಯಿ? 2. ನೋಡಿ ಎಷ್ಟು ಈಸಿ. ನಾನು ಅಂಗಡಿಗೆ ಹೋಗಿದ್ದೀನಿ, 2 ಪೆನ್ನು ತೊಗೊಂತೀನಿ. ಎಷ್ಟು ರೂಪಾಯಿ ಕೊಡ್ತೀನಿ? 4 ರೂಪಾಯಿ ತೊಗೊಂತಾ ಇದ್ದಾನೆ ಅಂಗಡಿಯವನು. ಹಾಗಾದ್ರೆ ನಾನು ತಿಳ್ಕೊಂತೀನಿ, 1 ಪೆನ್ನಿಗೆ ಎಷ್ಟಾಗುತ್ತೆ? 2 ರೂಪಾಯಿ. ನೋಡಿ, ನಾನು ಅಂಗಡಿಗೆ ಹೋಗ್ತೀನಿ, 4 ಪೆನ್ಸಿಲ್ ತೊಗೊಂತೀನಿ. ಎಷ್ಟು ಪೆನ್ಸಿಲ್ ತೊಗೊಂಡೆ? 4 ಪೆನ್ಸಿಲ್. ಅದು ಹೀಗಿರುತ್ತೆ. ನಾನು ಅಂಗಡಿಗೆ ಹೋಗಿದ್ದೀನಿ, 4 ಪೆನ್ಸಿಲ್ ತೊಗೊಂಡಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತಂದ್ರೆ 10 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಪೆನ್ಸಿಲ್ ತೊಗೊಂಡೆ? 4 ಪೆನ್ಸಿಲ್. ಅಂಗಡಿಗೆ ಹೋದೆ, ನಾನು 4 ಪೆನ್ಸಿಲ್ ತೊಗೊಂಡೆ. ಎಷ್ಟು ದುಡ್ಡು ಅಂತ ಕೇಳ್ತು ಅಷ್ಟೇ. ಅಂಗಡಿಯವನೇನಂತ 10 ರೂಪಾಯಿ. ಆದ್ಮೇಲೆ 1 ಪೆನ್ಸಿಲ್ಗೆ ಎಷ್ಟು ರೂಪಾಯಿ? 2 ರೂಪಾಯಿ 50 ಪೈಸೆ. ಆದ್ಮೇಲೆ ಎಕ್ಸಿನ ಬೆಲೆ ಎಷ್ಟು ಇದೆ ಅಂದ್ರೆ 2 ರೂಪಾಯಿ 50. ಹಾಗೆ ಇಲ್ಲಿ ಬರೋಣ, 2x ಗೆ -4 ರೂಪಾಯಿ. ಆದ್ಮೇಲೆ 1x ಗೆ ಎಷ್ಟು? 2. ಚಿಹ್ನೆ ಏನಿದೆ? ಮೈನಸ್.
ಬೇಕಾದ್ರೆ ನಾವು ಹೀಗೂ ಮಾಡ್ಬೋದು. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 4 2 ಒಂದೇ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು. ನೆಕ್ಸ್ಟ್ ಮುಂದಿನ ನೋಡೋಣ. ಸೂತ್ರದ ಮೇಲೆ ಬರ್ತಕ್ಕಂಥದ್ದು x plus a into x plus b is equals to x square plus a plus b into x plus ab. ನಿತ್ಯ ಸಮೀಕರಣ ಬಳಸಿ, ಇದು ನಿತ್ಯ ಸಮೀಕರಣ. ಈ ಸಮೀಕರಣವನ್ನ ಬಳಸಿ 2x plus 5y 2x plus 3y ಗುಣಲಬ್ಧ ಕಂಡುಹಿಡಿಯಿರಿ. ಇವೆರಡನ್ನು ಗುಣಿಸಿದ್ರೆ ಏನು ಬರುತ್ತೆ ಅದನ್ನು ಕಂಡುಹಿಡಿಯಿರಿ. ನೋಡಿ x ಇರೋ ಜಾಗದಾಗ ಏನಿದೆ 2, ಇಲ್ಲೂ x ಇಂದ ಎರಡನೇ ಪದ ಏನಿದೆ 2, a ಅನ್ನೋ ಜಾಗದಾಗ ಏನಿದೆ 5y, b ಅನ್ನೋ ಜಾಗದಾಗ ಏನಿದೆ 3y. ನಾನೀಗ ಅರ್ಥ ಮಾಡ್ಕೋಬೇಕು, ಸೂತ್ರ ಗೊತ್ತಿದೆ. x plus a into x plus b is equals to x square plus a plus b ಆವರಣ x plus ab ಅಂತಕ್ಕಂಥ ಸೂತ್ರ ನನಗೆ ಗೊತ್ತಿದೆ. ಈ ಸೂತ್ರಕ್ಕೆ ಬೆಲೆಗಳನ್ನು ಹಾಕ್ತಾ ಹೋಗ್ಬೇಕು. x ಅಂದ್ರೆ ಏನು 2x. ಇಲ್ಲಿ ನೋಡಿ x ಅಂದ್ರೆ ಏನು 2x ಬರೆದ್ವಿ. ಆವರಣ ಹಾಕೋಣ. ತಲೆ ಮೇಲೆ ಏನಿದೆ ಘಾತ 2 ಇದೆ 2. ಸೂತ್ರದ ಪ್ರಕಾರ ಬರೀತಾ ಇದೆ. ಚಿಹ್ನೆ ಮುಂದೆ ಏನಿದೆ ಪ್ಲಸ್ 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 ಆಗ್ತಿದ್ದಂಗೆ ಏನೈತೆ ಬ್ರಾಕೆಟ್. ಬ್ರಾಕೆಟ್ ಎ ಅಂದ್ರೆ ಏನು 5y. 5y ಅದು ಬರ್ತೀವಿ. ಪ್ಲಸ್ ಬಿ ಅಂದ್ರೆ ಏನು 3y. ಎಕ್ಸ್ ಅಂದ್ರೆ ಏನು 2x. ಅದು ಏನೈತೆ ಅದನ್ನ ಬರಿತಾ ಹೋಗ್ತೀವಿ. ಮುಂದಕ್ಕೆ ಏನೋ ಚಿಹ್ನೆ ಪ್ಲಸ್. ಎ ಅಂದ್ರೆ y. ಬಿ ಅಂದ್ರೆ 3y. ಬೆಲೆಗಳನ್ನು ತುಂಬಿ ಬೆಲೆಗಳನ್ನು ತುಂಬ ಈಗ ಇಸ್ ಈಕ್ವಲ್ ಟು 2x ಹೋಲ್ ಸ್ಕ್ವೇರ್. ಹಾಗೆ ನಾನು ಬರ್ತಿದ್ವಿ ಘಾತದಲ್ಲಿ 3 ರ ಘಾತ 2 ಅಂತಿದ್ರೆ 3 ಅನ್ನು ಎಷ್ಟು ಸರಿ ಗುಣಿಸ್ತಾ ಇದ್ವಿ 2 ಸರಿ ಗುಣಿಸ್ತಾ ಇದ್ವಿ. ಈಗ 2x ನ ಘಾತ 2 ಅಂತಿದ್ವಿ 2 ಸರಿ. 2x ಅನ್ನು ಎಷ್ಟು ಸರಿ ಗುಣಿಸ್ಬೇಕು 2 ಸರಿ. ನೋಡಿ 2x into 2x 4x. ಅಂಕಿಯನ್ನು ಗುಣಿಸಿದಾಗ ನಾವು ಚರಾಕ್ಷರಗಳನ್ನು ಗುಣಿಸ್ಬೇಕು. x into x x ಸ್ಕ್ವೇರ್ ಆದ್ಮೇಲೆ 4x ಸ್ಕ್ವೇರ್ ಪ್ಲಸ್ 5y ಇದೆ 3y ಇದೆ. ಎರಡು ಸಜಾತಿ ಪದಗಳು y y ಅಂತಕ್ಕಂಥವು. 5y 3y ಸೇರಿಸಿದ್ರೆ 8y. 8y. ಆವರಣದಲ್ಲಿ 2x ಹಾಗೆ ಬರೆಯೋಣ. ಇಲ್ಲಿ ಗುಣಿಸೋಣ. 5 3 15 y into y y ಸ್ಕ್ವೇರ್. ಮುಂದಿನ ಸ್ಟೆಪ್ ಬರೋಣ. 4x ಸ್ಕ್ವೇರ್ ಪ್ಲಸ್ 8 16 x into y xy ಪ್ಲಸ್ 15y. ಆದ್ಮೇಲೆ ನಾವು ಕೊಟ್ಟಿರ್ತಕ್ಕಂತಹ ಸಮಸ್ಯೆ ನಿತ್ಯ ಸಮೀಕರಣ ಬಳಸಿದ್ರೆ ಏನು ಕೊಟ್ಟಿದ್ದವನು 2x plus 5y into 2x plus 3y ಅನ್ನ ನಿತ್ಯ ಸಮೀಕರಣ ಬಳಸಿದ್ವಿ. ಏನಾಯ್ತು 4x ಸ್ಕ್ವೇರ್ ಪ್ಲಸ್ 16xy ಪ್ಲಸ್ 15y ಸ್ಕ್ವೇರ್ ಆಯಿತು. ನಾವು ಇಲ್ಲಿಯವರೆಗೆ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಮುಂದಿನ ಅವಧಿಯಲ್ಲಿ 3 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, 4 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅದನ್ನು ಬಿಡಿಸೋದು ತಿಳಿಯೋಣ ಅಂತ ಹೇಳ್ತಾ ನಾವು ಈ ಒಂದು ಯೋಗೇನ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು.